ನಮಸ್ಕಾರ, ಟಿವಿ2ಗೆ ಸ್ವಾಗತ. ಬಿಟಿಎಂ ಕ್ಷೇತ್ರದ ಆಡುಗೋಡಿಯ ರಾಜೇಂದ್ರ ನಗರದಲ್ಲಿ ಮದಿನಿ ಮಸೀದಿ ವತಿಯಿಂದ ಡ್ರಗ್ಸ್ ಮುಕ್ತ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು. ಈ ಜಾಗೃತಿ ಕಾರ್ಯಕ್ರಮದಲ್ಲಿ ಮಸೀದಿಯ ಮುಖಂಡರು ಮತ್ತು ನೂರಾರು ಯುವಕರು ಭಾಗವಹಿಸಿ ಪ್ರಮುಖ ಬೀದಿಗಳಲ್ಲಿ ಬೃಹತ್ ರ್ಯಾಲಿ ನಡೆಸುವ ಮೂಲಕ ಮಾದಕ ದ್ರವ್ಯಗಳ ದುಷ್ಪರಿಣಾಮಗಳ ಬಗ್ಗೆ ಯುವ ಜನತೆಗೆ ಎಚ್ಚರಿಕೆ ಹಾಗೂ ಜಾಗೃತಿ ಮೂಡಿಸಿದರು. मीडिया सर ಸ್ವಲ್ಪ ಬೇರೆ आज का जो हमारा प्रोग्राम है ये नशा मुक्त बनाना है हमें। ये सिर्फ हमारे एक एरिया को नहीं है, एक मोहल्ले को नहीं है, बल्कि सारे भारत को हमें नशा मुक्त बनाना है। और हमने आज ही का दिन इसीलिए चुना है क्योंकि आज ही के दिन हमारे मुल्क को अंग्रेजों से आजादी मिली है और ये नशा ये भी एक किस्म की गुलामी है। इस गुलामी से हमें अपनी आने वाली जनरेशन को, नस्ल को आजाद बनाना है। इसीलिए हमने आज ही का दिन इंतखाब किया है। और ये नशा इंसान की अकल को खत्म कर देता है। ना उसको माँ की तमीज होती है, ना बहन की, ना फिर किसी की उसको तमीज नहीं होती। ये बहुत ही खतरनाक चीज है। हमें अपनी आने वाली जनरेशन को, नस्ल को तालीम से आरास्ता करना है, एजुकेशन से हमें आगे बढ़ाना है। इसीलिए हमने ये कैंपेन लगाया है और ये कैंपेन मदनी मस्जिद और उनकी कमेटी की तारीफ से लगाया गया है। हम दुआ करते हैं कि अल्लाह तबारक व तआला हमारे मुल्क के अंदर से नशा को खत्म फरमाए और पूरे नौजवानों को नेक और सही रास्ता दिखलाए। भैया अल्हम्दुलिल्लाह ಇವತ್ತು ನಾವು ಎಲ್ಲರೂ ಸಹ ಒಂದು ರ್ಯಾಲಿ ತೆಗೆದಿದ್ದೀವಿ. ಅದು ಯಾಕಂದ್ರೆ ಇವತ್ತಿನ ದಿನ ನಮ್ಮ ದೇಶದಲ್ಲಿ ಎಲ್ಲರೂ ಸಹ ಸೇರಿ ಬ್ರಿಟಿಷ್ನವರಿಗೆ ನಮ್ಮ ಹಿಂದೂಸ್ತಾನ್ और ಭಾರತದಿಂದ ಅವರಿಗೆ ಓಡಿಸಿದ್ರು, ಆಜಾದಿ ನಿಮಗೆ ಸಿಕ್ಕಿತ್ತು. ಇದಕ್ಕೆ ಮತ್ತೆ ಇನ್ನೊಂದು ಆಜಾದಿ ಏನಂದ್ರೆ ನಮ್ಮ ಮಕ್ಕಳೆಲ್ಲ ಈ ಗಾಂಜಾ ನಶಾ ಎಲ್ಲ ಯೂಸ್ ಮಾಡಿ ಜೀವನ ಎಲ್ಲ ಹಾಳು ಮಾಡ್ತಾ ಇದ್ದಾರೆ. ಇಡೀ ಬೀದಿಯಲ್ಲಿ ತಂದೆ ತಾಯಿ ಎಲ್ಲ ಬಾರಿ ಕಷ್ಟದಲ್ಲೇ ಇದ್ದಾರೆ. ಅದಕ್ಕೆ ಇವತ್ತು ಈ ರ್ಯಾಲಿ ತೆಗೆದಿದ್ದೀವಿ. ನಾವು ರ್ಯಾಲಿನೇ ತೆಗಿಬೇಕು. ಅವ್ರ ಮೇಲೆ ಒಂಥರ ಮೆಹನತ್ ನಾವು ಮಾಡಬೇಕು. ಏನಂದ್ರೆ ನಮ್ಮ ಊರಿಂದ, ನಮ್ಮ ಮಕ್ಕಳಿಂದ, ನಮ್ಮ ಬೀದಿಯಲ್ಲಿ ನಶಾ ಯಾರು ಯೂಸ್ ಮಾಡಬಾರ್ದು. ನಮ್ಮ ಮಕ್ಕಳು ಒಳ್ಳೇದಾಗ್ಬೇಕು. ಅದಕ್ಕೆ ಇವರು ಬುದ್ಧಿವಂತರು ಆಗ್ಬೇಕು, ಇವರಿಗೆ ಎಜುಕೇಶನ್ ಬೇಕು, ಇವರು ಒಳ್ಳೇದಾಗ್ಬೇಕು ಅಂತ ನಾವೆಲ್ಲ ಇವತ್ತು ರ್ಯಾಲಿ ಎಲ್ಲ ತೆಗೆದಿದ್ದೀವಿ. ಎಲ್ಲರೂ ಸಹ ನಮಗೆ ಸಾಥ್ ಕೊಟ್ಟಿದ್ದಾರೆ, ಎಲ್ಲರೂ ಸಹ ನಮಗೆಲ್ಲ ಸಾಥ್ ಕೊಡ್ತಿದ್ದಾರೆ.
ಯಾವುದೇ ಮಜಹಬ್ನಲ್ಲಿ ಆಗ್ಲಿ ಯಾವುದೇ ಆಗ್ಲಿ ನಮ್ಮ ಈ ಹಿಂದೂಸ್ತಾನ್ನಲ್ಲಿ ಇರೋನು ಭಾರತದಲ್ಲಿ ಇರೋನು ಎಲ್ಲವನ್ನು ಒಳ್ಳೇದಾಗ್ಬೇಕು ಅಂತ ನಾವೆಲ್ಲ ಇವತ್ತು ರ್ಯಾಲಿ ತೆಗ್ದಿದೀವಿ. ಅದೇ ನಾವು ದುಆನು ಮಾಡ್ತೀವಿ ಅವರಿಗೆಲ್ಲ, ಎಲ್ಲ ಮಕ್ಕಳು ಒಳ್ಳೇದಾಗ್ಲಿ ಅಂತ. ಇದ್ದಂತ ರಾಜೇಂದ್ರ ನಗರ ಪಬ್ಲಿಕ್ ಸ್ಪೆಷಲಿ ಎಲ್ಲರೂ ಮಸೀದಿ ಅವರು ಎಲ್ಲರೂ ಸೇರ್ಕೊಂಡು ಒಂದು ಅವೇರ್ನೆಸ್ ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಮಾದಕ ವಸ್ತುಗಳಿಂದ ಆಗುವಂತ ಅನಾಹುತಗಳು, ಅದರಿಂದ ಜನಗಳು ಮತ್ತು ಯೌವನಸ್ಥರು ವಿಶೇಷವಾಗಿ ಯಾವುದೇ ರೀತಿಯಾದಂತ ಮಾದಕ ವಸ್ತುಗಳಿಗೆ, ಹವ್ಯಾಸಗಳಿಗೆ, ಚಟಗಳಿಗೆ ಒಳಪಡದಂತೆ ತಂದೆ ತಾಯಿಗಳು ಎಚ್ಚರ ವಹಿಸಬೇಕು. ಅದೇ ರೀತಿ ಜಾಗೃತಿಯನ್ನ ಮೂಡಿಸಬೇಕು. ಈ ಸಮಯದಲ್ಲಿ ಜಾಗೃತಿ ಮೂಡಿಸಿ ಮತ್ತೆ ಅದರಿಂದ ಆಗುವಂತ ದುಷ್ಪರಿಣಾಮಗಳ ಬಗ್ಗೆ ಇವರೆಲ್ಲ ಜಾಗೃತಿಯನ್ನ ಮೂಡಿಸ್ತಾ ಇದ್ದಾರೆ. ಹಂಗಾಗಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ನಾನು ಈ ಸಮಯದಲ್ಲಿ ಹೇಳಲು ಇಷ್ಟ. ನಾವು ಇಡೀ ರಾಜೇಂದ್ರ ನಗರ ವತಿಯಿಂದ ಎಲ್ಲರೂ ಸೇರಿ ಆ ಕಡೆ ಆ ಮಸೀದಿ ಈ ಮಸೀದಿ ಎಲ್ಲ ಸೇರಿ ನಾವು ಮಕ್ಕಳ ಮುಂದಿನ ಏಳಿಗೆಗಾಗಿ, ಮುಂದಿನ ಚಿಂತೆಗಾಗಿ ಯೋಚಿಸಿ ಸಕಲ ಜನತೆ ಎಲ್ಲ ಸೇರಿ ಈ ರ್ಯಾಲಿಯನ್ನ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಮುಂದೆ ಆಗೋ ಅನಾಹುತಗಳಿಗೆ ನಾವೇ ಜವಾಬ್ದಾರ ಅನ್ನೋ ಕಾರಣದಿಂದ ಆ ಮಕ್ಕಳಿಗೆ, ಮುಂದೆ ಬರೋ ಮಕ್ಕಳಿಗೂ ಒಳ್ಳೇದಾಗ್ಬೇಕು. ಹಾಗೂ ನಮ್ಮ ಆಡುಗುಡಿ ಪೊಲೀಸ್ ವತಿಯಿಂದ ನಮಗೆ ತುಂಬಾ ಸಹಾಯ ಆಗಿ ಅವರು ನಮ್ಮ ಜೊತೆಯಲ್ಲಿ ಈ ರ್ಯಾಲಿಯಲ್ಲಿ ಭಾಗವಹಿಸಿ ನಮಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ. ಈ ರ್ಯಾಲಿಯಿಂದ ನಾವು ಈ ಡ್ರಗ್ಸ್ ಮಾಡೋರು ಮತ್ತೆ ಗಾಂಜಾ ಹೊಡೆಯೋರು, ಯಾರು ಗಾಂಜಾ ಡ್ರಗ್ಸ್ ತಕೊಂತಾರೆ ಅವ್ರಿಗೆಲ್ಲ ಒಂದು ವಾರ್ನ್ ಮಾಡ್ತಿರ್ತೀವಿ. ನಾವು ಮುಂದೆ ಈ ತರ ನಮ್ಗೆ ಏನಾದ್ರು ಕಾಣ್ತಾರೆ ನಾವು ಸೀರಿಯಸ್ ಆಗಿ ಹೇಳ್ತಿದ್ರಿ, ಅವ್ರಿಗೆ ಕಂಪ್ಲೇಂಟ್ ಮಾಡ್ತೀರಿ. ಇಲ್ಲಿ ಮನೆ ಇದ್ರೇನು ಅವ್ರ ಮನೆ ಕಾಲ್ ಮಾಡ್ತೀರಿ. ಇಲ್ಲಿ ರಾಜನಗರಲ್ಲಿ ಡ್ರಗ್ಸ್ ಇರಬಾರ್ದು, ಗಾಂಜಾ ಹೊಡೆಯೋರು ಯಾರು ಇರಬಾರ್ದು. ಬೈ ಚಾನ್ಸ್ ಇಲ್ಲಿ ಯಾರಾದ್ರು ಮಾಡಿದ್ರೆ ನಾವೆಲ್ಲ ಯೂತ್ ಎಲ್ಲ ಸೇರಿ, ನಮ್ಮ ಹುಡುಗರು, ನಮ್ಮ ಜನ ಎಲ್ಲಾ ಸೇರಿ ಅವ್ರ ನಮ್ಮ ಮನೆನ ಖಾಲಿ ಮಾಡಿಸಿ ಸ್ಟೇಷನ್ ಕಂಪ್ಲೇಂಟ್ ಮಾಡಿ FIR ಮಾಡಿಸಿ ಅಂತಾಗ ನಾವು ಬಿಡಲ್ಲ. ಈ ರ್ಯಾಲಿ ಮುಖಾಂತರ ನಾವು ಇದನ್ನ ಇನ್ಫಾರ್ಮೇಶನ್ ಕೊಡ್ತಾ ಇದೀವಿ.